ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ನಾನೆಲ್ಲಪ್ಪ ಇದ್ದೀನಿ ಅಂದರೆ ಮಂಡ್ಯದಲ್ಲಿದ್ದೀನಿ. ಏನಪ್ಪ ಕೆಲಸ ಅಂತ ಹೇಳಿದ್ರೆ ನೋಡಿ, ನನ್ನ ಫ್ರೆಂಡ್ ಗಾಡಿ ಸ್ವಲ್ಪ ರಿಪೇರಿ ಇತ್ತು. ಸೊ ಅದಕ್ಕೋಸ್ಕರ ಮಂಡ್ಯಕ್ಕೆ ಬಂದಿದ್ದೀನಿ. ನಮ್ಮ ಗಾಡಿ ಮೆಜರ್ಮೆಂಟ್ ಮಾಡಿ ತೊಟ್ಟಿ ಕಟ್ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಕಟ್ ಮಾಡಿ ಈಗ ನೋಡಿ ಈ ರೀತಿ ಇಟ್ಕೊಂಡು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ವೆಲ್ಡಿಂಗ್ ಸರಿಯಾಗಿ ಬರೋಲ್ಲ ಅಂತ. ಒಂದು ಸೈಡ್ ಈಗ ರೆಡಿಯಾಗಿದೆ, ಇನ್ನೊಂದು ಸೈಡ್ ಈಗ ತೋರಿಸ್ತೀನಿ ಬನ್ನಿ. ಸೊ ಇನ್ನೊಂದು ಸೈಡ್ ಈಗ ರೆಡಿ ಆಗ್ತಾ ಇದೆ. ಇವಾಗ ಒಂದು ಕಡೆ ಪಟ್ಟಿ ರೆಡಿ ಆಗ್ತಾ ಇದೆ, ಈ ಕಡೆ ಇನ್ನೂ ರೆಡಿ ಆಗಿಲ್ಲ, ಇವ್ರು ರೆಡಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವ್ರು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ. ಗೈಸ್, ನೆನ್ನೆ ವಿಡಿಯೋ ಅರ್ಧಕ್ಕೆ ಎಂಡ್ ಮಾಡಿದೆ. ಯಾಕಪ್ಪ ಅಂದರೆ ತುಂಬ ಕೆಲಸ ಇದ್ದದ ಕಾರಣ ಗಾಡಿದು ಅವಾಗ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಸೊ ನೆನ್ನೆ ನೈಟು ನಾವು ಬಂದಾಗಲೇ ತುಂಬ ಲೇಟ್ ಆಗಿತ್ತು. ಸೊ ಇವಾಗ ಬಂದಿದ್ದೀವಿ. ಈಗ ಇದು ಪ್ರೀವಿಯಸ್ ಅಲ್ಲ, ಇದು ನೆಕ್ಸ್ಟ್ ವೀಡಿಯೋ ಇದು ಅಂತ ಅಂದ್ಕೊಳ್ಳಿ. ಸೊ ಇದನ್ನೇ ಕಂಟಿನ್ಯೂ ಆಗ್ತಾಯಿದ್ದೀನಿ. ಸೊ ನೆನ್ನೆ ಗಾಡಿ ಎಲ್ಲ ರೆಡಿಯಾಗಿ ಬಂದೋ ನಾವು. ಸೊ ಬನ್ನಿ ಗಾಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಗಾಡಿ ಎತ್ಕೊಂಡು ಲೋಡ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಾವು ನಮ್ಮ ಗಾಡಿನೂ ಲೋಡ್ ಆಗ್ತಾಯಿದೆ. ಫಸ್ಟು ಬೈಕಲ್ಲಿ ಹೋಗೋಣ. ಸೊ ಇವಾಗ ನೋಡಿ, ಕೋಳಿ ಫಾರಮ್ದು ಕೋಳಿ ಗೊಬ್ಬರ ತುಂಬ್ತಾ ಇದ್ದೀವಿ ಗಾಡಿಗೆ. ಸೊ ಈ ನಮ್ಮ ಗಾಡೀಲಿ ಕೊಟ್ಟಿದ್ದೀನಿ. ಈಗ ಟಿಫನ್ ತಂದು ಕೊಟ್ಟಿದ್ದಾರೆ, ಚಿತ್ರಾನ್ನ. ಈಗ ತಿಂತಾಯಿದ್ದೀನಿ, ತಿನ್ಬಿಟ್ಟು ಸಿಗ್ತೀನಿ. ಇವಾಗ ನೋಡಿ ಎಲ್ಲ ಲೋಡ್ ಮಾಡಿ ಮೇಲ್ಗಡೆ ತಡ್ತಾ ಇದ್ದಾರೆ. ಈಗ ಟಾರ್ಪಲ್ ಹಾಕ್ಬೇಕಲ್ಲಿ. ನೋಡಿ ಈ ಗಾಡಿ ಫುಲ್ ಎಲ್ಲ ಲೋಡ್ ಆಗಿ ರೆಡಿಯಾಗಿ ನಿಂತಿದೆ. ಸೊ ಹೊರಡ್ಬೇಕು. ಈಗ ಎಲ್ಲ ರೆಡಿ ಮಾಡಿ ಹೊರಡುವ ಸಮಯ, ಹೊರಡ್ಬೇಕು. ಸೊ ಟಾರ್ಪಲ್ ಹಾಕೋದು ದೊಡ್ಡ ಸರ್ಕಸ್ ಆಗಿದೆ. ಏನಪ್ಪ ಅಂದರೆ ಫುಲ್ಲು ಹೈಟ್ ಮಾಡಿದ್ದಾರೆ ಲೋಡ. ಬನ್ನಿ ತೋರಿಸ್ತೀನಿ ನೋಡಿ. ಟಾರ್ಪಲ್ ಎಲ್ಲ ಮೇಲ್ಗಡೆ ಹೊರಟೋಗಿದೆ, ಕೆಳಗಡೆ ಕೂತ್ಕೊಂಡೆ. ಅಪ್ಪ ಇಲ್ಲಿ ಬರ್ತಾ ಇದ್ದಾರೆ, ಈಗಿಲ್ಲ ಹಾಕ್ಬೇಕು. ಇದೀವಿ ಗಾಡಿ ತಗೊಂಡು ನಮ್ಮಪ್ಪ ನಾನು. ಸೊ ಇನ್ನೊಂದು ಗಾಡಿ ಡೀಸೆಲ್ ಹಾಕ್ತಾಯಿದೆ, ಮನೆಗೆ ಸಿಗ್ತೀವಿ. ಈ ಗಾಡಿನೂ ಡೀಸೆಲ್ ಹಾಕ್ಕೊಂಡು ಬಂತು. ಇಬ್ಬರು ಒಟ್ಟಿಗೆ ಹೋಗೋ ಸಮಯ. ಪಾಯಿಂಟಿಗೆ ಬಂದು ಬಟ್ ನೋಡಿ ಬೀಳ್ತಾ ಇಲ್ಲ. ಅಯ್ಯ ಬೀಳ್ತಾ ಇದೀರಿ. ಆಮೇಲೆ ಈಗ ಲೋಡ್ ಮಾಡಿ ಮುಂದೆ ಹೋಗ್ತಾ ಇದೀವಿ. ನೋಡಿ ವಯ್ಯನ್ಗೂ ನಮಗೂ ಗಲಾಟೆ ಆಯ್ತಾ ಇದೆ. ಇಷ್ಟೊತ್ತು ಗಂಟೆ ತಾವು ಎತ್ತಿಸ್ತಾವ್ರಿ. ಈ ಗಾಡಿ ಇದು ಅನ್ಲೋಡ್ ಆಗ್ತಾ ಇದೆ. ಇದರಲ್ಲಿ ಇದು ಬೀಳಲ್ಲ ಅನಿಸುತ್ತೆ, ನೋಡೋಣ. ಸೊ ನೋಡಿ ಇಲ್ಲಿ ಬೀಳ್ತಾ ಇಲ್ಲ. ಇದು ನೋಡ್ತಾರೆ, ಆಯ್ತು ಮಾಡ್ತಾರೆ. ಬೀಳ್ತಾ ಇಲ್ಲ ಇದು. ಈ ವಯ್ಯ ಬೇರೆ ಜಾಸ್ತಿ ಆಡ್ತಾವ್ರೆ. ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಅದು ಗಾಡಿ ಬಂದಿದೆ, ಬನ್ನಿ ಓಡಾಡ. ಸೊ ಈಗ ಒಂದು ಸಣ್ಣ ಬದಲಾವಣೆ. ಏನಪ್ಪ ಹೇಳ್ತಾವ್ರೆ ಅಂತಂದರೆ, ಸುಮ್ಮನೆ ಇಲ್ಲಿಂದ ಖಾಲಿಯಾಗಿ ಬರ್ತಾ ಇದ್ದೀರಾ, ಹಂಗೆ ಏನಾದರೂ ಒಂದು ಮೆಟೀರಿಯಲ್ ಹಾಕೊಂಡು ಬನ್ನಿ ಅಂತ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ಕ್ರಸ್ಸರ್ ಕಡೆಗೆ ನಾವು ಹೋಗ್ತಾ. ಇವಾಗ ಕ್ರಸ್ಸರ್ ಒಳಗೆ ಹೋಗ್ತಾ ಇದ್ವಿ. ನೋಡಿ ಮುಂದೆ ಆ ಗಾಡಿ ಹೋಗ್ತಾ ಇದೆ, ಮುಂದೆ ನಮ್ಮ ಅಪ್ಪ ಹೋಗ್ತಾ ಇದ್ದಾರೆ. ರೋಡ್ ನೋಡಿ ಯಾವ ರೀತಿ ಇದೆ ಅಂತ ಗೈಸ್. ಒಳಗೆ ಎಂಟ್ರಿ ಆದೋ. ಇಲ್ಲಿ ಗಾಡಿಗಳು ಅಷ್ಟೊಂದೇನಿಲ್ಲ, 7-8 ಎಷ್ಟು ಗಾಡಿಗಳಿದೆ. ಬಟ್ ಆದರೆ ಎಲ್ಲ ತುಂಬ ಪರಿಸ್ಥಿತಿನೂ ಇಲ್ಲೇ ಬಂದಿದೆ ಗಾಡಿ. ಇವಾಗ ಬಂದಿದ್ದೀವಿ. ನಮ್ಮ ಗಾಡಿಗೆ 20 ತುಂಬಬೇಕಂತೆ. ನೋಡಿ ನಿಲ್ಲಿಸಿದ್ದೀನಿ, ಡೌಜರ್ ಬಂದಿಲ್ಲ. ಆ ಗಾಡಿಯಲ್ಲಿ M-ಸ್ಯಾಂಡ್ ಲೋಡ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಲೋಡ್ ಮಾಡಿಸ್ಕೊಂಡು ಇಬ್ಬರು ಜೊತೆಲೇ ಹೋಗ್ತೀವಿ. ಬನ್ನಿ ಗಾಡಿ ಸಿಗೋಣ. ಲೋಡ್ ಆಗಿದೆ, ಬಟ್ ಇದು ಜಲ್ಲಿ ಅಲ್ವಾ, ಅದಕ್ಕೋಸ್ಕರ ಪ್ರೆಸ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಚೆಲ್ಲೋಗುತ್ತೆ ಅಂತ ಆ ಕಡೆಯಿಂದ ಬಂದು ಪ್ರೆಸ್ ಮಾಡ್ತಾರೆ. ಈ ಕಡೆ ಆಗಿದೆ, ಆ ಕಡೆ ಪ್ರೆಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ.
ಸೊ ಜಸ್ಟ್ ಇವಾಗ ತಾನೇ ಮನೆ ಹತ್ರ ಬಂದಿದ್ದೀವಿ. ಸೊ ನೋಡಿ, ನಮ್ಮ ಗಾಡಿ ಅಲ್ಲಿ ನಿಂತಿದೆ. ಈ ಗಾಡಿ ಇಲ್ಲಿ ಲೋಡ್ ಮಾಡಿ ಇಲ್ಲಿ ನಿಲ್ಸಿದ್ದಾರೆ. ಯಾಕಪ್ಪ ಇಲ್ಲಿ ನಿಲ್ಸಿದ್ದೀವಿ ಅಂತಂದರೆ, ಈಗ ಪಾರ್ಟಿ ಬಂದು ಜಾಗ ತೋರಿಸ್ತೀನಿ ಅಂತ ಹೇಳೋರೆ. ಸೊ ಅದಕ್ಕೆ JCB ಬಂದು ಗಾಡಿ ತಳ್ತಾ ಇದೆ. ನಾನೇನು ಆಗಬಾರ್ದು ಅಂದ್ಕೊಂಡು ಅದೇ ಆಯಿತು ಗಾಯ್ಸ್. ಸೊ ನಮ್ಮ ಗಾಡಿನೂ ಈ ಜಾಗದಲ್ಲಿ ಊದ್ಕೊಬೇಕಾಗಿತ್ತು. ಬಟ್ ಇಲ್ಲಿ ಮುಂದೆ ಹೋಗಿ ಇಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಈಚೆಗೆ ಹೋಗಿದ್ದಾರೆ. ಬಟ್ ಈ ಗಾಡಿ ಅನ್ಫಾರ್ಚುನೇಟ್ಲಿ ಊದ್ಕೊಂಡೇ ಬಿಡ್ತು. ಎಲ್ಲ ತೆಗಿತಾ ಇದ್ದೀನಿ. ಇವಾಗ ಕಾಲ್ ಭಾಗ ಅನ್ಲೋಡ್ ಆಯಿತು. ಈ ಗಾಡಿ ಮೂವ್ ಮಾಡಬೇಕು. ಈಗ ಎತ್ತಿಸ್ತಾ ಇದ್ದೀವಿ. ಸೊ JCB ಸಪೋರ್ಟ್ ಆಗ್ತಾ ಇದ್ದಾರೆ. ಗಾಡಿ ಈಗ ಬಂದಿದೆ. ಸೊ ಹಾಗೆ ಗಾಡಿ ಎತ್ತು ಈಗ ಗಾಡಿನೂ ಮನೆ ಕಳಿಸಿ ಈಗ ನಾವು ಮನೆಗೆ ಬಂದು ಊಟ ಮಾಡಿ ಮಲಗೋ ಟೈಮ್ ಆಯಿತು. ಸೊ ಅಲ್ಲಿ ಸ್ವಲ್ಪ ಗಾಡಿನೂ ಪ್ರಾಬ್ಲಮ್ ಆಗಿದೆ. ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಈಗ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ದಯವಿಟ್ಟು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.